ರಾಯರು ಎಷ್ಟೋ ಅದ್ಭುತವಾಗಿ ಪವಾಡ ಮಾಡಿದ್ದಾರೆ. ಏನ್ ಪವಾಡ ಮಾಡಿದಾರೆ ಅಂದ್ರೆ, ಗುಡಿಸಲು ಮನೆಯಿಂದ ಅರಮನೆಗೆ ಬಂದಂತ ತಾಯಿ ಅಂತ ಒಂದು ವಿಡಿಯೋ ಹಾಕಿದ್ದೆ. ಅದೇ ಮುಖಾಂತರದಲ್ಲಿ ಈ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತಂದು ನಿಮಗೆ ಗೊತ್ತಿಲ್ಲ, ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ ಮಾತ್ರ ಗೊತ್ತು. ಆ ಕಷ್ಟದಿಂದ ಬಂದಂಥ ಜಾಗದಲ್ಲಿ ಜೀವನದಲ್ಲಿ ಎಷ್ಟೋ ಕಷ್ಟಗಳು ಮನುಷ್ಯನಿಗೆ ಬರೋದು ಸಹಜ. ಅದನ್ನು ಎದುರಿಸುವಷ್ಟು ಶಕ್ತಿ ನೀನು ತುಂಬಪ್ಪ ಅಂತ ರಾಯರಲ್ಲಿ ಒಂದು ಮಾತು ಕೇಳಿದ್ರು. ಇವತ್ತು ತಾಯಿ ಏನು ಪವಾಡ ಆಗಿದೆ ಅಂತಂದು ಹೇಳ್ತಾರೆ. ಅಲ್ಲಮ್ಮ, ನಿಮಗೆ ಏನು ಕೆಲಸ ಅಂದ್ಕೊಂಡಿದ್ರಿ ಮೊನ್ನೆ ನೀವು, ನನಗೆ ಈ ಕೆಲಸ ಆಗಬೇಕು ಆಯಿತು ಅಂದರೆ ಖಂಡಿತ ನೀವು ಅದು ನೋಡಿ, ನಿನ್ನ ಕೆಲಸನೂ ಆಯಿತು, ನಿನ್ನ ಮನೆಗೂ ಮನೆಗೆ ಬರ್ತೀನಿ ಅಂತ ಹೇಳಿದ್ದೆ. ನಾನು ಎಷ್ಟು ತಿಂಗಳಿಂದ ನನ್ನ ಮನೆಗೆ ಬರಬೇಕು ಅಂತಂದು ನೀವು ನನಗೆ ಕೇಳ್ತಾ ಇದ್ರಿ. ಆದರೆ ಇವತ್ತು ಇದು ಯಾವ ಗುರ್ಲಾಪುರ, ಮಹಲಿಂಪುರದಲ್ಲಿ ಇರ್ತಕ್ಕಂಥ ಗುರ್ಲಾಪುರಿಗೆ ಬಂದು ನೀನು 9 ವಾರ ಪೂಜೆ ಮಾಡು. ಪೂಜೆ ಮಾಡಿದ್ರೊಳಗೆ ನಿಂದು ಪವಾಡ ಆಗುತ್ತೆ. ನೀನು ಯಾವ ಕೆಲಸ ಅಂದ್ಕೊಂಡಿದೆ ಆ ಕೆಲಸ ಆಗುತ್ತೆ ಅಂತ ಹೇಳಿದೆ. 9 ವಾರದ ಒಳಗಡೆ ಎಷ್ಟನೇ ವಾರ ಇದು? ಇದು 6ನೇ ವಾರ. 6ನೇ ವಾರದಲ್ಲಿ ಆ ತಾಯಿಗೆ ಏನು ಅನುಗ್ರಹ ಆಗಿದೆ ಅಂತಂದು, ಏನು ಪವಾಡ ಆಗಿದೆ ಅಂತ ಆ ತಾಯಿ ಮುಖಾಂತರದಲ್ಲಿ ಕೇಳೋಣ. ಹೇಳಮ್ಮ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮಃ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ನಾನು ನಿಮ್ಗೆ 9 ವಾರದ ವ್ರತ ತಿಳಿಸ್ಕೊಟ್ಟಿದ್ದೀನ? ತಿಳಿಸ್ಕೊಟ್ರಿ ಸರ್. ಏನು ಪವಾಡ ಆಯ್ತು ನಿಮ್ದು? ಈಗ ಫಸ್ಟ್ನೇ ಪವಾಡ ಅಂತ ಹಾಕಿರ್ರಿ. ಫಸ್ಟ್ನೇ ಪವಾಡ ಅಂತ ಆರಾಮ ಸಮಸ್ಯೆ ಭಾಳ, ಆರೋಗ್ಯ ಸಮಸ್ಯೆ ಭಾಳ ಐತ್ರಿ. ಆರೋಗ್ಯ ನೀವು ಹೇಳ್ದಂಗ ನಾನು ವಾರದಾಗ 2 ದಿನ ಮೃತಕ ಪ್ರಸಾದ ತಗೊಂಡೆ. ವ್ರತವನ್ನು ಹೇಳ್ಕೊಟ್ರಿ, ವ್ರತನೂ ಮಾಡಿದ್ದೆ. ಮತ್ತೆ 2ನೇ ಸಲ ಮತ್ತೆ ಒಂದು ಕೆಲಸ ಆಗ್ಬೇಕಾಗಿತ್ತು ನನಗ. ಹಿಂಗ ಒಂದು ಕಂಪನಿಯಾಗ ಕೆಲಸ ಮಾಡ್ತಿದ್ದೆ ನಾನು. ಅದು ಬಿಟ್ಟಿದ್ದೆ, ಹಿಂಗ ಯಾವ್ದೋ ಕಾರಣದಿಂದ ಬಿಟ್ಟಿದ್ದೆ. ಅದೇ ಕೆಲಸ ಬೇಕಾಗಿತ್ತು ನನಗ. ಅದೇ ಕೆಲಸ ಬೇಕಾಗಿತ್ತು. ಆ ಕೆಲಸ ಬೇಕಂತೇಳಿ ನಾನು ರಾಯರ ಮುಂದೆ ಬೇಡಿಕೆ ಇಟ್ಟಿದ್ದೆ. ಅವ್ರಾಗೆ ಕರಿಬೇಕಂತೇಳಿ ನಾನು ಆಸೆ ಇರ್ತದ. ಅವ್ರಾಗೆ ತಾವಾಗಿ ನಾ ವ್ರತ ಮಾಡಾಕೈತಿ, ನಿಮ್ಗೆ ಫೋನ್ ಮಾಡಿದ್ದೆ. ಚಿಂತಿಸ್ಬೇಡಮ್ಮ, ನೀವ್ ವ್ರತ ಮಾಡು, ನಿನಗೆ ಅದು ಹಾಗೆ ಆಗತ್ತ, ಕಾಣಿಸತೈತಿ, ಅದು ಹಾಗೆ ಆಗತ್ತ ಅಂತ ಹೇಳಿರಿ ನೀವು. ಅದೇ ರೀತಿ ನಾ ವ್ರತ ಮಾಡಾಕತ್ತೀನ್ರಿ. ವ್ರತ ಮಾಡಿ 6ನೇ ವಾರದಾಗ ಅಂದ್ರೆ ಅವ್ರ ತಾವಾಗಿ ಕರೆದು ಆರ್ಡರ್ ಕಾಪಿ ಕೊಟ್ರಿ. ಏಕಾದಶಿ ದಿನ ಬರ್ತೀರಿ. ಏಕಾದಶಿ ಹಿಂದಿನ ದಿನ ನಾ ಸಾಯಂಕಾಲ 4 ಗಂಟೆಗೆ ಮಕ್ಕೊಂಡಿದ್ದೆ. ಅವಾಗ ಇಲ್ಲಿ ಎಲ್ಲ ತುಳಸಿ ಇಟ್ಟು ಪೂಜೆ ಮಾಡಿದ್ದೇನೆ. ತುಳಸಿ ಎಲ್ಲ ನಡ್ಕೋತ ಬಂದ ಎಲ್ಲ ಕೈಯಾಗ ಬಿದ್ದರು ನನಗೆ. ಎಲ್ಲ ಕೈಯಾಗ ಬಿದ್ದು ತುಳಸಿ ಹೂವು ಎಲ್ಲ ಇಲ್ಲಿ ಕೈಯಾಗ ಬಿದ್ದವ್ರಿ. ರಾಯರ ಇಲ್ಲಿ ಪ್ರತ್ಯಕ್ಷ ಆದ್ರ ಕನಸಿನ್ಯಾಗ. ಕಣ್ಣಿಗೆ ಚಕ್ರ ಬಂದ ಇಲ್ಲೇ ಬಿದ್ದಿರ್ ನಾ ಕನಸಿನ್ಯಾಗ ಇದ್ದ. ಅಜ್ಜಾರ ಹಿಂಗ್ ಜುಟ್ಲ ಹಿಡಿದು ಮ್ಯಾಲ ಎಬ್ಬಿಸ್ಕೊಂಡಿಸಿರಿ. ಎಬ್ಬಿಸ್ಕೊಂಡಿಸಿರಿ. ಏಕಾದಶಿ ಹಿಂದಿನ ದಿನ ರೀ. ಅದು ಎದ್ದು ಅಷ್ಟಾಗೊಂದು ಫೋನ್ ಬತ್ತು ಎಚ್ಚರ ಬಿಡ್ತ್ರಿ. ಅದೇನ್ ಹಿಂಗ್ ಹಿಡಿದು ಜಗ್ಗಿರಲ್ಲ, ಇದೆಲ್ಲ ನೋವು ಕೂದಲೆಲ್ಲ ನೋವು ಬರತ್ತಿದ್ರು. ಅದೆಲ್ಲ ನನಗೆ ಅದು ನಿಜವಾಗ್ಲೂ ಆದಂಗ ಫೀಲ್ ಆಗತ್ತಿತ್ತು. ಮತ್ತ ಅವತ್ತಿನ ಏಕಾದಶಿ ದಿನ ಅದ ಟೈಮ್ ಕನ ಆರ್ಡರ್ ಕಾಪಿ ಬಂತು. ಅದೇ ಟೈಮ್ಗೆ ಆರ್ಡರ್ ಕಾಪಿ ಬಂತು. ತಕ್ಷಣ ಕೃಷ್ಣ ರುಕ್ಮಿಣಿ ಕಂಡ್ರಿ. ಕೃಷ್ಣ ರುಕ್ಮಿಣಿ ಕನಸಿನಾಗ ಪ್ರತ್ಯಕ್ಷ ಆದ್ರು. ಮರನೇ ದಿನ ಅದ ಟೈಮ್ ಕನ ಆರ್ಡರ್ ಕಾಪಿ ಬಂತು ನೋಡಿ. ಯಾಕೆಂದ್ರೆ ಇದೇ ರೀತಿಯಾಗಿ ಇನ್ನೊಂದು ಪವಾಡ ಆಗಿತ್ತು. ಏನಂದ್ರೆ, ಯಾದಗಿರಿಗೆ ಹೋಗಿದ್ದೆ ನಾನು. ಯಾದಗಿರಿಗೆ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಅಮ್ಮನ ಗರ್ಭಗುಡಿಯಲ್ಲಿ ಹೋಗಿ ನಾನು ಬನ್ನಿ ನೀವೇ ಪೂಜೆ ಮಾಡಬೇಕು ಅಂತ ಹೇಳಿದ್ರು ಅಲ್ಲಿರ್ತಕ್ಕಂಥ ಅರ್ಚಕರು. ಪೂಜೆ ಮಾಡ್ತಾ ಇದ್ದೆ. ಅಮ್ಮನ ಹತ್ರ ಹೋದಂಥ ಸಂದರ್ಭದಲ್ಲಿ ಅಮ್ಮನಿಗೆ ಒಂದು ಕಣ್ಣು ಇರಲಿಲ್ಲ. ಆ ಅಮ್ಮನಿಗೆ ಒಂದೇ ಕಣ್ಣಿತ್ತು. ನನಗೆ ಹೋದ ತಕ್ಷಣ ಅರ್ಚಕರಿಗೆ ಹೇಳಿದೆ, ಯಾಕೆ ಸ್ವಾಮಿ ನಿಮಗೆ ಕಣ್ಣಲ್ಲಿ ಒಂದು ಸೂಜಿ ಒಂದು ಚುಚ್ಚಿದ್ರೆ ನಿಮ್ಗೆ ಎಷ್ಟು ನೋವಾಗುತ್ತೆ? ಆದರೆ ಅಮ್ಮನಿಗೆ ಆ ಎಷ್ಟು ತಿಂಗಳಿಂದ ಇಲ್ಲ, 6 ತಿಂಗಳಿಂದ ಇಲ್ಲ ಅಂತಂದ್ರೆ. 6 ತಿಂಗಳಿಂದಗಡೆ ಅಮ್ಮನಿಗೆ ಕಣ್ಣಿಲ್ಲ ಅಂತ ಹೇಳ್ತಾ ಇದ್ರೆ, ಅಮ್ಮ ಇಡೀ ಜಗತ್ತನ್ನೇ ಕಾಯಬೇಕು, ಆದರೆ ನೀವು ಕಣ್ಣು ಇವತ್ತಿಗೂ ಹಾಕಿಲ್ಲ, ಯಾಕೆ? ಅಷ್ಟು ಬೈತಾ ಇದ್ದೆ. ಅವ್ರ ಅರ್ಚಕರಿಗೆ ಹೇಳ್ತಾ ಇದ್ದೆ. ನೋಡಿ, ಗಂಟೆ ಶಬ್ದ ಬರ್ತಾ ಇದೆ. ಸತ್ಯ. ಆ ಸಂದರ್ಭದಲ್ಲಿ ಅಲ್ಲಿಂದ ಯಾರೋ ಒಬ್ರು ಗೊತ್ತಿಲ್ಲ, ಅವರು ನಾನು ಅಲ್ಲಿ ಹೋಗಿದ್ದೀನಿ ಅಂತಲೂ ಗೊತ್ತಿಲ್ಲ ಅವ್ರಿಗೆ. ಕೃಷ್ಣ ಅಂತೇಳಿ ಅವ್ರ ಹೆಸರು. ಅವರು ಅಮ್ಮನಿಗೆ ಕಣ್ಣು ತೊಗೊಂಡು ಬಂದು ಆ ಕಣ್ಣನ್ನು ಅಂಟಿಸಿದ್ರು. ನಾನು ಇಲ್ಲಿ ಬೈತಾ ಇರೋದು ಅರ್ಚಕರಿಗೆ ಹೇಳ್ತಾ ಇದ್ದೆ, ಯಾಕೆ ನೀವು ಈ ಥರ ಮಾಡ್ತಾ ಇದ್ದೀರ ಅಂತಂದು. ಅಲ್ಲಿ ತೊಗೊಂಡು ಬಂದಿರೋದು ಅಮ್ಮನಿಗೆ ಕಣ್ಣು ತೊಗೊಂಡು ಆ ಕಣ್ಣು ತೊಗೊಂಡ್ಬಂದು ಹಚ್ಚದಾಗ ಆ ವ್ಯಕ್ತಿ 3 ದಿವಸ ಸೇವೆ ಮಾಡಿದ್ರು. ಅಲ್ಪ ಸ್ವಲ್ಪ ನೀನು ನನಗೆ ಮಾಡ್ತಾ ಇಲ್ಲಪ್ಪ, ರಾಯರಿಗೆ ಮಾಡ್ತಾ ಇದೆಯಾ ಅಂತ ಅನ್ಕೊಂಡೆ. ಅಪ್ಪರೇ ನನಗೊಂದು ಕೋರಿಕೆ ಆಗಬೇಕು ಅಂತಂದ. ಏನು ಕೋರಿಕೆ ಆಗಬೇಕು? ನಾನು ರೋಡ್ ಕಾಂಟ್ರಾಕ್ಟರು, ನನಗೆ ಅಮೌಂಟ್ ಆಗಬೇಕಾಗಿತ್ತು. ಎಷ್ಟು ಅಮೌಂಟ್ ಆಗಬೇಕು? ಅಪ್ಪ ಸ್ವಲ್ಪ ಸುಮಾರು ಅಮೌಂಟ್ ಆಗಬೇಕಾಗಿತ್ತು. ಹೌದಾ? ಇವಾಗ ಅವ್ರು ಬರೀ 1.5 ಕೋಟಿ ಕೊಡ್ತಾ ಇದ್ದಾರಂತ. ಏನು ಮಾಡಲಿ ಅಂತ ಹೇಳಿದ್ರು ಅವರು. 1.5 ಕೋಟಿ ಕೊಡ್ತಾ ಇದ್ದಾರಾ? ಆಯಿತು, ಚಿಂತೆ ಮಾಡಬೇಡ, ನಿನ್ಗೆ ಎಷ್ಟು ಬರಬೇಕು? ಅಪ್ಪ ಒಂದು 3 ಕೋಟಿ ಆದರೂ ಬಂದರೆ ಸಾಕು ಅಂತ ಹೇಳಿದರು. 3 ಕೋಟಿ ಅಲ್ಲ 4 ಕೋಟಿನೇ ಬರುತ್ತೆ ಅಂತ ಒಂದು ಮಾತು ಹೇಳಿದೆ ನಾನು. ಬರೀ 3 ದಿವಸ ಸೇವೆ ಮಾಡಿದ್ರು ಅವರು. ಅಮ್ಮನಿಗೆ ಕಣ್ಣು ತೊಗೊಂಡ್ಬಂದು ಹಚ್ಚಿದ್ರು ಅವರು. ಅಮ್ಮ ಇಡೀ ಜಗತ್ತೇನೆ ಕಾಯುವಂತ ಅಮ್ಮನ ಕಣ್ಣು ತೊಗೊಂಡ್ಬಂದು ಹಚ್ಚಿದ್ರು. ನಿಂದು ಅಮೌಂಟ್ ಆಗುತ್ತೆ ಹೋಗು ಅಂತ ಹೇಳಿ ಕಳಿಸಿದೆ. ಬೆಂಗಳೂರಿಗೆ ಬಂದರು. ಅಲ್ಲಿ ಹೋಗಿ, ಅಪ್ಪರ ಇವಾಗಲೂ 1.5 ಕೋಟಿನೇ ಕೊಡ್ತಾ ಇದ್ದಾರೆ ಅಂದರು. 1.5 ಕೋಟಿನೇ ಕೊಡ್ತಾ ಇದ್ದಾರೆ. ನೀನು ಹೋಗು ಕೊಡ್ತಾರಂದೆ. 2 ಗಂಟೆ ಆಯಿತು, 3 ಗಂಟೆ ಆಯಿತು. ಅಲ್ಲಿರ್ತಕ್ಕಂಥ MLA ಅವರು ಬಂದು, ಇವ್ರದ್ದು ಎಷ್ಟು ಯಾದಗಿರಿ ಅವರು ಅಂತ ಕೇಳಿದ್ರು. ಎಷ್ಟು ನಿಮ್ಮದು ಅಂತ ಹೇಳಿದ್ರು. 4 ಕೋಟಿ. 4 ಕೋಟಿ ಬರ್ದು ಕಳಿಸಿ ಅಂತ ಹೇಳಿದ್ರು.
4 ಕೋಟಿ ಬದ್ ಕಳಿಸಿ ಅಂತ ಹೇಳಿದ್ರು. ಅಮೌಂಟ್ ಎಷ್ಟು? ಬರೀ 1.5 ತಿಂಗಳಾಗಿದ್ದು 4 ಕೋಟಿ. ಯಾಕೆ 4 ಕೋಟಿ ಬಂತು ಅವ್ರದ್ದು? ಸಾಲ ಎಷ್ಟೋ ಸಾಲ ಮಾಡಿದ್ರು. ಕಾಂಟ್ರಾಕ್ಟರ್ ಬೇಸ್ ಅಂದ್ರೆ ಈಗ ಅವ್ರ ಹತ್ರ ಅಮೌಂಟ್ ಹಾಕಿ ಆಮೇಲೆ ಬಿಲ್ ತಗೋಬೇಕಲ್ಲ ಅವರು, ಅವ್ರ ಬಡ್ಡಿ ಬೆಳೀತಾ ಇರುತ್ತೆ. 4 ಕೋಟಿ ದುಡ್ಡು ಬಂತು ಅವ್ರಿಗೆ. ಯಾವ ರೀತಿಯಾಗಿ ದುಡ್ಡು ಬಂತು ಅಂದ್ರೆ, ಅಮ್ಮನಿಗೆ ಕಣ್ಣು ತಗೊಂಬಂದು ಹಚ್ಚಿದ್ರು. ಆ ವ್ಯಕ್ತಿನೇ ತಗೊಂಬಂದ, ಆ ವ್ಯಕ್ತಿಗೆ ಆಗ್ಬೇಕಾಗಿತ್ತು, ಆ ವ್ಯಕ್ತಿಗೆ 4 ಕೋಟಿ ಬಂತು. ಇದೇ ರಾಯರ ಪವಾಡ, ಇದೇ ದೇವರ ಪವಾಡ. ನಂಬಬೇಕು, ಒಂದ್ ಹೆಜ್ಜೆ ನಂಬಿ ನಾವು ಮುಂದೆ ಹಾಕಿದ್ರೆ ಸಾಕು. ಈ ತಾಯಿ ಮನೇಲೂ ನಾನು ಸುಮಾರು ನೋಡಿದ್ದೆ, ಅಬ್ಸರ್ವ್ ಮಾಡಿದೆ, ನಾನು ಹಂಗೆ ಸುಮ್ಮನೆ ನಂಬಲ್ಲ. ಈ ತಾಯಿ ಮನೇಲಿ ಒಂದು ದೀಪ ಜರಿಗೆ ಬಂದಿತ್ತು, ಹೌದಲ್ವಾ? ಆ ದೀಪ ತುಂಬಾ ವೈರಲ್ ಆಯ್ತು ವಿಡಿಯೋ. ನೋಡಿದೆ ನಾನು. ಆ ಸಂದರ್ಭದಲ್ಲಿ ನಾನು ಅವತ್ತು ಮಠದಲ್ಲಿದ್ದೆ. ನೋಡಿದಾಗ ನನಗೆ ಶಾಕ್ ಆಯ್ತು. ನೋಡಿ, ಇದೇ ಊರಲ್ಲಿ ಮಾಲಿಂಗ್ಪುರ್ನಲ್ಲಿ ಇರ್ತಕ್ಕಂಥ ಒಬ್ರು ಅರ್ಚಕರಿಗೆ ಸುಮಾರು 10 ವರ್ಷ ಆಗಿತ್ತು, ಅವ್ರಿಗೆ ಮಕ್ಕಳಾಗಿರ್ಲಿಲ್ಲ. ಅರ್ಚಕರಿಗೆ ಅಲ್ವಾ, ಅವರು ಕೂಡ ಎಷ್ಟು ಅದ್ಭುತವಾಗಿ, ಅದಕ್ಕೆ ರಾಯರನ್ನ ನಂಬಿ ಗುರುಗಳಿದ್ದಾರೆ. ಗುರುಗಳಿರುವುದೇ ನಮ್ಮ ರಕ್ಷಣೆಗೋಸ್ಕರ. ಇವು ಹೆಂಗ್ ನಾವು ನಮ್ಮ ರಕ್ಷಣೆಗೋಸ್ಕರ ಪೊಲೀಸವ್ರು ಇದ್ದಾರೆ ಅಂತ ಹೇಳ್ತೀವಲ್ಲ, ಹಂಗೆ ಗುರುಗಳು ದೇವರಲ್ಲಿ ಜಪ ಮಾಡ್ತಾ ಕುಳಿತಿರ್ತಾರೆ. ಆಯ್ತಮ್ಮ, ನಿನಗೆ ಪವಾಡ ಆಯ್ತಾ? ನಿನ್ ಮನೆಗೆ ಬಂದ ಹಾಲು ಕೊಡನ್ನ, ಸಂತೋಷನ? ನಾನು ನಿಮ್ಮ ಮನೆಗೂ ಬರ್ತೀನಿ, ನಿಮ್ಮ ಮನೆಗೂ ಬರ್ತೀನಿ. ನನ್ನ ಮಾತು ಬರ್ತೀವಿ ಅಂದ್ರೆ ಬರ್ತೀನಿ. ಹೌದೇನಮ್ಮ? ನೆಕ್ಸ್ಟ್ ಟೈಮ್ ಖಂಡಿತ ಬರ್ತೀನಿ. ನನಗೇನಿಲ್ಲ, ಖಂಡಿತ. ನನಗೇನ್ ಗೊತ್ತಾ, ಇಲ್ಲಿ ನಾನು ದೇವರಲ್ಲ, ನಾನು ಗುರುಗಳಲ್ಲ, ದೇವರು ಅಲ್ಲ. ನಾನು ನಿಮ್ಮ ಹಾಗೆ ಮನುಷ್ಯ. ನಾನೇನ್ ಹೇಳ್ತಾ ಇದ್ದೀನಿ ನಮ್ಮ ನಂಬುಕಿನ ಇಲ್ಲಿದಾರಲ್ಲ ಗುರು ರಾಘವೇಂದ್ರ ಸ್ವಾಮಿ ಅವರು. ನೀನ್ ಹಿಡ್ಕೊಳಮ್ಮ, ಬೆತ್ತ ಹಿಡ್ಕೊಳಮ್ಮ, ಇಲ್ಲಿ ಬಾರಮ್ಮ, ನಿನ್ ಕೈಲೇ ಬರ್ಲಿ, ಬಾ. ಒಳ್ಳೇದಾಗ್ಲಿ. ನೋಡಮ್ಮ, ಇವತ್ತು ಬೆತ್ತನೆ ನಿನ್ನ ಕೈಯಲ್ಲಿ ಬಂದ್ಬಿಟ್ರು ತಾಯಿ ರಾಯರು. ಖಂಡಿತ ಒಳ್ಳೇದಾಗ್ಲಿ. ನೀವೇನ್ ಅಂದ್ಕೊಂಡಿದ್ರಲ್ಲ ಎಲ್ಲ ಯಶಸ್ವಿ ಆಗ್ಲಿ ಅಂತೇಳಿ ನಿಮಗೂ ಒಳ್ಳೇದಾಗ್ಲಿ. ನಿಮ್ಮ ಊರಿನವ್ರು ಇವರು ನನಗೆ ಒಳ್ಳೇದಾಗೋದಲ್ಲ, ನನ್ನ ಊರಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಒಳ್ಳೇದಾಗ್ಲಿ, ಬನ್ನಿ ನೀವು ಅಂತ ಕರೆಸಿದ್ರು. ಅದಕ್ಕೆ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ಮ ಏನ್ ಅಂದ್ಕೊಂಡಿದ್ರೆ ಎಲ್ಲ ಯಶಸ್ವಿ ಆಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್.